ಇವತ್ತಿನ ಟಾಪಿಕ್ ಒಂದೇ ದಿನದಲ್ಲಿ ಬದಲಾವಣೆ ಅಸಾಧ್ಯ, ಸಣ್ಣ ಹೆಜ್ಜೆಗಳ ದೊಡ್ಡ ಪವಾಡ. ನಾವೆಲ್ಲರೂ ಹೊಸ ವರ್ಷ ಬಂದಾಗ ಅಥವಾ ಯಾವುದೋ ಸಾಧಕರ ವಿಡಿಯೋ ನೋಡಿದಾಗ ಒಂದು ದೊಡ್ಡ ಪ್ಲಾನ್ ಮಾಡ್ತೀವಿ. ನಾಳೆಯಿಂದ ನಾನು ದಿನಕ್ಕೆ 10 ಗಂಟೆ ಓದ್ಬೇಕು, ಅಥವಾ ನಾಳೆಯಿಂದನೇ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ವರ್ಕೌಟ್ ಮಾಡ್ಬೇಕು, ಹಾಗೆ ಹೀಗೆ ಅಂತ. ಬಟ್ ಏನಾಗತ್ತೆ, 2 ದಿನ ಅಥವಾ 3 ದಿನ ತುಂಬಾ ಜೋಶ್ನಲ್ಲಿ ಎಲ್ಲಾ ಕೆಲಸ ಮಾಡ್ಬಿಡ್ತೀವಿ. 4ನೇ ದಿನ ಮತ್ ಅದೇ ಕತೆ. ಯಾಕೆ ಹೀಗಾಗತ್ತೆ ಗೊತ್ತಾ? ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ. ನಾವು ಒಂದೇ ರಾತ್ರಿಯಲ್ಲಿ ಬೆಟ್ಟ ಆಗ್ಯಕ್ ಹೋಗ್ತೀವಿ. ನೆನ್ಪಿಟ್ಕೊಳ್ಳಿ, ಒಂದು ದೊಡ್ಡ ಮರ ಬೆಳೆಯೋದು ಒಂದೇ ದಿನದಲ್ಲ. ಮರ ಪ್ರತಿದಿನ ಮಣ್ಣಿನಿಂದ ಸ್ವಲ್ಪ ಸ್ವಲ್ಪ ನೀರನ್ನ ಹೀರ್ಕೊಳ್ಳೋದ್ರಿಂದ. ಇವತ್ತು ನಾವು ಮಾತಾಡ್ತಾ ಇರೋದು ಆಟೋಮಿಕ್ ಹ್ಯಾಬಿಟ್ ಆರ್ ಸಣ್ಣ ಹವ್ಯಾಸಗಳು. ಈ ಹವ್ಯಾಸಗಳು ನಮ್ಮ ಜೀವನವನ್ನ ಹೇಗೆ ಚೇಂಜ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಕೆಟ್ಟ ಹವ್ಯಾಸಗಳು ನಮ್ಮ ಗುರಿಗಳ ಪರಮಶತ್ರುಗಳು. ಗಣಿತದಲ್ಲಿ ಒಂದು ಅದ್ಭುತ ಲೆಕ್ಕಾಚಾರ ಇದೆ. ನೀವು ಪ್ರತಿದಿನ ಕೇವಲ 1% ಅಷ್ಟು ಒಳ್ಳೆದಾಗ್ತಾ ಹೋದ್ರೆ, ಒಂದು ವರ್ಷದ ಕೊನೆಯಲ್ಲಿ ನೀವು ಈಗಿರೋದಕ್ಕಿಂತ 37% ಹೆಚ್ಚು ಸಮರ್ಥರಾಗಿರ್ತೀರಿ. ಇದನ್ನ ನಾವು ಕಾಂಪೌಂಡಿಂಗ್ ಎಫೆಕ್ಟ್ ಅಂತೀವಿ. ದಿನನಿತ್ಯದ ಜೀವನದಲ್ಲಿ ಸಣ್ಣ ಸಾಧನೆಗಳು ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡುತ್ತೆ. ಪ್ರತಿದಿನ ಪುಸ್ತಕ ಓದೋದು ಅಥವಾ ಹೊಸ ಕೌಶಲ್ಯವನ್ನ ಕಲಿಯೋಕೆ ಸ್ಟಾರ್ಟ್ ಮಾಡೋದು ಸಣ್ಣ ಯಶಸ್ಸಿಗೆ ಎಕ್ಸಾಂಪಲ್ಗಳು. ದೊಡ್ಡ ಸಾಧನೆ ಮಾಡೋಕೆ ದೊಡ್ಡ ದೊಡ್ಡ ಹೆಜ್ಜೆನೆ ಇಡಬೇಕು ಅಂತ ಏನಿಲ್ಲ. ಸರಿಯಾದ ಮಾರ್ಗದಲ್ಲಿ ಸಣ್ಣ ಹೆಜ್ಜೆ ಇಟ್ಟರು ಸಾಕು. ನಮ್ಮ ಹ್ಯಾಬಿಟ್ಸ್ ಕೇವಲ ನಮ್ಮ ಮನಸ್ಸಿನ ಮೇಲೆ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೂ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲ್ ನೋಡೋ ಅಭ್ಯಾಸ ಇಟ್ಕೊಂಡಿರ್ತೀವಿ. ನೀವಷ್ಟೇ ಅಲ್ಲ, ನಾನು ಆ ಕೆಲಸ ಮಾಡ್ತೀನಿ. ಒಂದಿನ ಮೊಬೈಲ್ ಬಿಡೋಣ, ಒಂದಿನ ಮೊಬೈಲ್ ಬಿಟ್ಟು ಶ್ಲೋಕ ಕೇಳೋದು ಅಥವಾ ಬುಕ್ ಓದೋಕೋ ಸ್ಟಾರ್ಟ್ ಮಾಡಿ ನೋಡಿ. ನಾವು ಯಾವುದನ್ನ ಸುಲಭವಾಗಿ ಸಿಗುವಂತೆ ಮಾಡ್ತೀವೋ ಅದನ್ನ ನಮ್ಮ ಬ್ರೈನ್ ಹ್ಯಾಬಿಟ್ ಆಗಿ ಮಾಡ್ಕೊಳ್ಳುತ್ತೆ. ಸೊ ನಿಮ್ಮ ಗೋಲ್ ರೀಚ್ ಆಗೋಕೆ ಏನ್ ವ್ಯವಸ್ಥೆಗಳು ಬೇಕೋ ಅದನ್ನ ನೀವೇ ರೆಡಿ ಮಾಡ್ಕೊಳ್ಬೇಕು. ಬೇರೆ ಯಾರೋ ಬಂದು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ಆ ಸಮಸ್ಯೆ ಪರಿಹಾರ ಖಂಡಿತ ಸಿಗೋದಿಲ್ಲ. ಎಲ್ಲಾ ಸರಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದ್ದೀನಿ, ಆದ್ರೂ ಸ್ವಲ್ಪ ಮಿಸ್ಟೇಕ್ ಆಗತ್ತೆ. ಡೋಂಟ್ ವರಿ, ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಕಾಮನ್, ಸೋಮಾರಿತನೂ ಕಾಮನ್. ಬಟ್ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಾರದು. ಮಿಸ್ಸಿಂಗ್ 1 day ಈಸ್ ನಾಟ್ ರಾಂಗ್, ಬಟ್ ಮಿಸ್ಸಿಂಗ್ 2 days ಇನ್ ಅ ರೋ ಈಸ್ ದ ಸ್ಟಾರ್ಟ್ ಆಫ್ ಅ ನ್ಯೂ ಬ್ಯಾಡ್ ಹ್ಯಾಬಿಟ್. ಫೈನಲಿ ನಿಮಗೆ ಅಂತಾನೆ ಒಂದು ಚಾಲೆಂಜ್ ಮಾಡ್ಕೊಳ್ಳಿ. ಏನು, ಇವತ್ತೇ ನೀವು ಏನೇನ್ ಕೆಲಸ ಮಾಡ್ಕೊಬೇಕು ಅಂತ ಅನ್ಕೊಂಡಿದಿರೋ ಆ ಕೆಲಸಗಳ ಮಧ್ಯ ಒಂದು 10 ನಿಮಿಷ ಟೈಮನ್ನು ತೆಗೆದಿಟ್ಬಿಟ್ಟು ನಿಮಗಿಷ್ಟದ ಯಾವುದೋ ಕೆಲಸ ಇರಲಿ ಅದನ್ನ ಮಾಡಿ. ನಿಮಗೆ ಇವತ್ತು ಬರೀ ಅದು 10 ನಿಮಿಷ ಅಂತ ಕಾಣುತ್ತೆ, ಬಟ್ ಇನ್ ಫ್ಯೂಚರ್ ಆ 10 ಮಿನಿಟ್ಸು ನಿಮಗೆ ದೊಡ್ಡ ಪ್ರಾಫಿಟ್ ಅನ್ನ ತಂದ್ಕೊಡುತ್ತೆ. ನಿಮ್ಮ ಜೀವನದಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರೋ ಒಂದು ಪುಟ್ಟ ಹ್ಯಾಬಿಟ್ ಯಾವುದು, ಅದನ್ನ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ತೆರೆಗಳಿಗೆ ಬೆದರಿ ದೋಣಿ ದಡ ಸೇರದಿರುವುದಿಲ್ಲ, ಪ್ರಯತ್ನಶೀಲರಾದವರ ಬಳಿ ಸೋಲು ಸುಳಿಯುವುದಿಲ್ಲ. ಮತ್ತೊಂದು ಸ್ಫೂರ್ತಿದಾಯಕ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ, ಶುಭ ದಿನ.